ಪರಮಶಕ್ತಿಯಾಗಿರುವಂಥ ಸೂರ್ಯದೇವನ ನೆನೆಯುತ್ತಾ, ನಮ್ಮೂರಿನ ಎಲ್ಲ ದೈವದೇವರು ನಾಗದೇವರನ್ನು ನೆನೆಯುತ್ತಾ, ಧರ್ಮಸ್ಥಳದ ಒಡೆಯ ಮಂಜುನಾಥ ಸ್ವಾಮಿ, ಮಾತಾಯಿ ಮಹಾಗಣಪತಿ ಹಾಗೆಯೇ ಅಣ್ಣಪ್ಪ ಸ್ವಾಮಿಯನ್ನು ನೆನೆಯುತ್ತಾ, ಪೂಜ್ಯ ಕಾವಂದರಿಗೆ ವಂದಿಸುತ್ತಾ, ಈ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ಯಾಕಿದೆ ಹೇಳ್ತಿದ್ದೇನೆ ಅಂದರೆ, ಕಳೆದ 1.5 ತಿಂಗಳ ಅವಧಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಆದಂಥ ಒಂದು ಅಪಪ್ರಚಾರ, ಅದು ಧರ್ಮಸ್ಥಳದ ಮೇಲೆ ಆದಂಥ ಅಪಪ್ರಚಾರ ಅಲ್ಲ, ನಮ್ಮ ಸಮಸ್ತ ಹಿಂದೂಗಳಿಗೆ ಒಂದು ಯಾವ ರೀತಿ ನಮಗೆ ಅಪಪ್ರಚಾರ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಇಂಥ ಒಂದು ಸೋಷಿಯಲ್ ಮೀಡಿಯಾವನ್ನು ಇಟ್ಕೊಂಡು, ಯೂಟ್ಯೂಬನ್ನು ಇಟ್ಕೊಂಡು ಮಾಡಿರುವಂಥ ಈ ಒಂದು ಅಪಪ್ರಚಾರದಿಂದಾಗಿ ಈಗ ವಿಶ್ವದಾದ್ಯಂತ ನಮ್ಮೊಂದು ಶ್ರದ್ಧೆಯ ಧಾರ್ಮಿಕ ಕ್ಷೇತ್ರ ಇವತ್ತೊಂದು ಅಪಹಾಸ್ಯಕ್ಕೀಡಾಗುವಾಗೆ ಆಯಿತು. ಈ ಬಗ್ಗೆ ನಾವೆಲ್ಲರೂ ಸೇರಿ ಖಂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾಳ್ದು ಸೆಪ್ಟೆಂಬರ್ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ತಾಲೂಕು ಪಂಚಾಯತ್ ಬದಿಯಲ್ಲಿರುವಂಥ ಕೊಕ್ಕುಂದೂರು ಗ್ರಾಮ ಪಂಚಾಯತ್ನ ಎದುರಿನಲ್ಲಿರುವಂಥ ಮೈದಾನದಲ್ಲಿ ಒಂದು ಬೃಹತ್ ಜನಾಗ್ರಹ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಬಂಧುಗಳೇ, ಧರ್ಮಸ್ಥಳಕ್ಕೆ 3 ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಿದರು. ಒಂದನೇದು ಸೌಜನ್ಯ, ಆ ಸಾವಿನ ಬಗ್ಗೆ ಅಪಪ್ರಚಾರಗಳು, ಅದನ್ನು ವ್ಯವಸ್ಥಿತವಾಗಿ ಅದಕ್ಕೆ ತೀರ್ಪು ಬರುವಾಗೆ ಇವರು ನೋಡಿಕೊಳ್ಳಿಲ್ಲ, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಇವರು ಹೋರಾಟ ಮಾಡ್ತಾಯಿಲ್ಲ. ಬೀದಿಗಳಲ್ಲಿ ಈ ಬಗ್ಗೆ ಹೋರಾಟವನ್ನು ಮಾಡಿ ಕೇವಲ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಆಗ್ರಹ ಇಷ್ಟೇ, ಆ ಒಂದು ಮಗುವಿಗೆ ಆಗಿರುವ ಅನ್ಯಾಯಕ್ಕಾಗಿ ಅವರ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಿ. ಇಡೀ ಕಾರ್ಕಳ ತಾಲೂಕಿನ ಸಮಸ್ತ ಜನತೆ ನಿಮ್ಮೊಟ್ಟಿಗುಂಟು, ಆ ಎಲ್ಲ ಖರ್ಚನ್ನು ನಾವು ಭರಿಸ್ತೇವೆ. ಆ ಸೌಜನ್ಯನಿಗಾದ ಒಂದು ಏನುಂಟು ಅನ್ಯಾಯ, ಆ ಒಂದು ಘೋರ ಹತ್ಯೆ, ಅದಕ್ಕೆ ಒಂದು ನ್ಯಾಯ ಸಿಗಲೇಬೇಕು. ಇದು ನಮ್ಮ ಪ್ರಥಮ ಆದ್ಯತೆ. ಎರಡನೇದಾಗಿ ಅನಂತರ ಇವರು ಪ್ರಾರಂಭ ಮಾಡಿದ್ದು ಬೂಡೆ ಒಂದು ಇಟ್ಕೊಂಡು ಹೋರಾಟವನ್ನು ಮಾಡಿದರು. ಬಂಧುಗಳೇ, ನಿಮ್ಗೆ ಗೊತ್ತಿರ್ಬೋದು, ಇದೊಂದು ವ್ಯವಸ್ಥಿತ ಷಡ್ಯಂತ್ರ. ಆದರೆ ನಮಗೆ ಪ್ರಾರಂಭದಲ್ಲಿ ಗೊತ್ತಾಗಲಿಲ್ಲ. ಪೂಜ್ಯ ಕಾವಂದರಲ್ಲಿ ವಿಚಾರಿಸುವಾಗ ಅವರು ಹೇಳಿದ್ದು, ಇಲ್ಲ, SIT ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ, ಆ ಒಂದು ಆದೇಶ ಆಗಲಿ, ಏನು ಸತ್ಯಾಸತ್ಯತೆ ಹೊರಗೆ ಬರಲಿ, ಇನ್ಕ್ವೈರಿ ಆಗಲಿ ಅಂತಲೇ ಹೇಳಿದರು. ಆದರೆ ನಾವು ಅದಕ್ಕೆ ತಲೆ ತಗ್ಗಿಸಿ ಆ ಒಂದು SIT ತನಿಖೆಗೆ ನಾವು ಆದ್ಯತೆಯನ್ನು ಕೊಟ್ವಿ. ಆದರೆ ಆಗಿದ್ದೇನು, SIT ತನಿಖೆ ಯಾವುದೇ ವರದಿ ಬರಲಿಲ್ಲ. ಇವರು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಸಂಜೆ ಅಂತೇಳಿ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಧರ್ಮಸ್ಥಳವನ್ನು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಬೂಡೆದ್ದು ವಿಚಾರ ಏನಂತ ನಿಮಗೆಲ್ಲ ಗೊತ್ತುಂಟು. ಆ ಒಂದು ಬೂಡೆಯ ಬಗ್ಗೆನೇ ಇವರು ಮಾಹಿತಿಯನ್ನು ಪಡೆಯದೆ ಅದು ಇನ್ಕ್ವೈರಿಗೆ ತಗೊಳ್ಳೇಬಾರ್ದಿತ್ತು. ಅದು ಆಗಿದ್ದಾಯಿತು. ಈಗೇನಾಯಿತು, ಕ್ಷೇತ್ರಕ್ಕೆ ಆದ ಅಪಪ್ರಚಾರ ವಾಪಸ್ ಬರ್ತದಾ? ಆದ್ದರಿಂದ ಈ ಬಗ್ಗೆ ನಾವು ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಮುಂದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯವಸ್ಥೆಗೆ ಈ ಥರ ಇವರೊಂದು ಸೈಬರ್ ಅಟ್ಯಾಕ್, ಅಂದರೆ ಯೂಟ್ಯೂಬ್ ಅಟ್ಯಾಕನ್ನು ಮಾಡ್ಬೋದು. ಆದ್ದರಿಂದ ಈ ಒಂದು ಷಡ್ಯಂತ್ರಗಳ ಬಗ್ಗೆ ನಾವು ಸೆಡೆದು ನಿಲ್ಲಬೇಕಾಗಿ ಈ ಒಂದು ನಾವು ಜನಾಗ್ರಹ ಸಭೆಯನ್ನು ಮಾಡ್ತಿದ್ದೇವೆ. ಇನ್ನು ಮೂರನೇದಾಗಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಕಾವಂದರು ಅಲ್ಲಿರುವಂಥ ಅಲ್ಲಿ ಏನು ಧಾರ್ಮಿಕ ಆಚರಣೆ, ಅನ್ನದಾನ, ಇದನ್ನೆಲ್ಲ ಮಾಡಿ ಇವರು ಸುಮ್ಮನೆ ಇರ್ತಿದ್ರೆ ಇವತ್ತು ಅಲ್ಲಿ ಇವರು ಏನು ಅವರಿಗೆ ಹೋರಾಟ ಮಾಡಲಿಕ್ಕೆ ಇವರು ಬರ್ತಿರಲಿಲ್ಲ. ಆದರೆ ಅಲ್ಲಿ ಆಗ್ತಿರುವಂಥ ಸಮಾಜಮುಖಿ ಕಾರ್ಯಗಳು ಇವತ್ತು ಸಾಮಾಜಿಕವಾಗಿರ್ಬೋದು, ಅಥವಾ ಜನರಿಗೆ ಆರ್ಥಿಕ ಸಬಲೀಕರಣ ಇರ್ಬೋದು, ಅಥವಾ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಒಂದು ಸಾಮಾಜಿಕವಾಗಿ ಒಂದು ನಾಯಕತ್ವವನ್ನು ನೀಡುವಂಥ ಒಂದು ಎಲ್ಲ ವ್ಯವಸ್ಥೆಯ ಒಂದು ಸಮಾಜಮುಖಿ ಕೆಲಸವನ್ನು ಆ ಮಹಾತ್ಮ ಗಾಂಧೀಜಿಯವರ ಏನುಂಟು ಗ್ರಾಮಾಭಿವೃದ್ಧಿ ಅದನ್ನು ನನಸು ಮಾಡಲಿಕ್ಕೆ ಇವರು ಹೊರಟಿರುವಂಥದ್ದೇ ಇವತ್ತು ಇವರಿಗೆ ದೊಡ್ಡ ಒಂದು ಮುಳುವಾಯಿತು ಅಂತೇಳಿ ನಾವು ಭಾವಿಸ್ತೇವೆ. ಯಾಕಂತ ಹೇಳಿದರೆ ಅದನ್ನು ನೋಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಜನರ ಅಭಿವೃದ್ಧಿ, ಇವತ್ತು ಊರಿನಲ್ಲಿ ಆಗ್ತಿರುವಂಥ ಬದಲಾವಣೆ, ಎಲ್ಲ ಸ್ತರದಲ್ಲಿ ಆಗ್ತಿರೋ ಅಭಿವೃದ್ಧಿಯನ್ನು ನೋಡಲಿ ಆಗದೇ ಈ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿದರೆ ಆಗ ಈ ಗ್ರಾಮಾಭಿವೃದ್ಧಿ ಯೋಜನೆಯು ನಿಲ್ತದೆ. ನಮಗೆ ಮುಂದೆ ಈ ಒಂದು ಕ್ಷೇತ್ರದ ಪರವಾಗಿ ಆಗ್ತಿರುವಂಥ ಅಭಿವೃದ್ಧಿಯನ್ನು ನಿಲ್ಲಿಸಿ ಮತಾಂತರ ಮಾಡುವುದಿರ್ಬೋದು, ಅಥವಾ ಬೇರೆ ಅನ್ಯಮತೀಯ ಚಟುವಟಿಕೆಗಳಿಗೆ ಅವಕಾಶ ಆಗ್ತದೆ, ಈಗ ಅದು ಸಮಸ್ಯೆ ಆಗ್ತದೆ ಅನ್ನುವ ಭಾವನೆಯಿಂದ ಇದಕ್ಕೀಗ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಫಂಡಿಂಗ್ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಇನ್ಕ್ವೈರಿ ಆಗಬೇಕು. ಈಗ ನಾವೇನು ಹೇಳಲಿಕ್ಕಾಗಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಸದಾ ಜಾಗೃತರಾಗಿರಬೇಕು. ಮತ್ತು ಎರಡನೇದಾಗಿ ಏನು ಒಂದು ವಿಚಾರಗಳು ಬಂದು ಅದಕ್ಕೆ ಕಿವಿಗೊಡದೆ ಅದನ್ನು ವಿಮರ್ಶೆ ಮಾಡಬೇಕು. ನಾವು
ವಿಮರ್ಶೆ ಮಾಡಿ ನಾವು ಮಾತಾಡುವವರಾಗಬೇಕು. ಆಗ ಮಾತ್ರ ಸಮಾಜದಲ್ಲಿ ಆಗುವಂಥ ಇಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ನಾವು ತಡೆಗಟ್ಟಲಿಕ್ಕೆ ಆಗ್ತದೆ. ಆದ್ದರಿಂದ ಕಾರ್ಕಳ ತಾಲೂಕಿನ ಎಲ್ಲ ಬಂಧುಗಳು ನಾಳ್ದು ಸೆಪ್ಟೆಂಬರ್ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನೀವೆಲ್ಲರೂ ಬರಬೇಕು. ಆ ಒಂದು ಸಭೆಯಲ್ಲಿ ಭಾಗವಹಿಸಬೇಕು. ವಿಚಾರದ ಸತ್ಯಾಸತ್ಯತೆಯನ್ನು ನೀವು ಮನಗಾಣಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಸಮಾಜಕ್ಕಾಗುವ ಯಾವುದೇ ರೀತಿಯ ತೊಂದರೆಯನ್ನು ಮೆಟ್ಟಿ ನಿಲ್ಲಲಿಕ್ಕೆ, ನಮ್ಮ ಸಮಾಜದಲ್ಲಾಗುವ ಯಾವುದೇ ರೀತಿಯ ತೊಂದರೆಯನ್ನು ಮೆಟ್ಟಿ ನಿಲ್ಲಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮಗದೊಮ್ಮೆ ಎಲ್ಲರನ್ನು ನಾಳಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಜೈ ಹಿಂದ್.